ಹೊಸ ಹುಡುಗರು ಕಲಿತಾರ ಬಿಡ್ರಿ. ಇದು ಭಾರತ ಮೆಲ್ಬರ್ನ್ ಟೆಸ್ಟ್ನಲ್ಲಿ ಹೀನಾಯವಾಗಿ ಸೋತ ನಂತರ ಸುದ್ದಿಗೋಷ್ಠಿಯಲ್ಲಿ ಕ್ಯಾಪ್ಟನ್ ರೋಹಿತ್ ಆಡಿದ ಮಾತು. ಮೆಲ್ಬರ್ನ್ ಸೋಲಿಗೆ ಯುವ ಆಟಗಾರರ ಅನುಭವದ ಕೊರತೆನೇ ಕಾರಣಾನು ರೀತಿ ಮಹಾನುಭಾವ ರೋಹಿತ್ ಅವರು ಹೇಳಿಕೆಯನ್ನು ಕೊಟ್ಟರು. ಆದರೆ ಕ್ರಿಕೆಟ್ ಅರ್ಥ ಆಗೋ ಪ್ರತಿಯೊಂದು ಸಣ್ಣ ಪಾಪುಗೂ, ಹಾಲು ಕುಡಿಯೋ ಪಾಪುಗೂ ಭಾರತ ಸೋತಿದ್ದು ಹೊಸ ಹುಡುಗರ ಅನುಭವದ ಕೊರತೆಯಿಂದ ಅಲ್ಲ, ಮದ್ದಾನೆಗಳ ಕೊರತೆಯಿಂದ. ಏನು ಪರ್ಫಾರ್ಮೆನ್ಸ್ ಕೊರತೆಯಿಂದ ಅಂತ. ಮದ್ದಾನೆಗಳಂದ್ರೆ ಹೆಂಗಿರ್ಬೇಕಲ್ವಾ, ಅವುಗಳದೇ ಪರ್ಫಾರ್ಮೆನ್ಸ್ ಡೌನ್ ಆಗಿಬಿಟ್ರೆ ಕತೆ ಅಂತ. ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾಗಿಂತ ಆಸ್ಟ್ರೇಲಿಯಾದ ನಂಬರ್ 10, ನಂಬರ್ 11 ಆಟಗಾರರು ಹೆಚ್ಚು ಬಾಲ್ ಫೇಸ್ ಮಾಡಿದ್ದಾರೆ, ಹೆಚ್ಚು ರನ್ ಗಳಿಸಿದ್ದಾರೆ. ಲೆಕ್ಕಾಕಿ ಎಷ್ಟರ ಮಟ್ಟಿಗೆ ನಮ್ಮ ಮದ್ದಾನೆಗಳ ಪ್ರದರ್ಶನ ಇತ್ತು ಅಂತ, ಪರ್ಫಾರ್ಮೆನ್ಸ್ ಇತ್ತು ಅಂತ. ಪರಿಣಾಮ ಕಳೆದ 10 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಕಾಂಗೂರುಗಳ ವಿರುದ್ಧ ಹೀನಾಯವಾಗಿ ಮಂಡಿಯೂರಿದೆ. ಟೆಸ್ಟ್ ಸರಣಿಯ ಸೋಲಿನ ಅಂಚಿನಲ್ಲಿದೆ. ಇನ್ನು ಗೆಲ್ಲೋ ಚಾನ್ಸ್ ಇಲ್ಲ, ಆದರೆ ಡ್ರಾ ಮಾಡ್ಕೋಬೇಕಷ್ಟೇ. ಏನು ಡ್ರಾ ಮಾಡ್ಕೊಳ್ಳೋದು? ಸೀರೀಸ್. ನೆಕ್ಸ್ಟ್ ಮ್ಯಾಚ್ ಸೋತ್ರೆ ಅಗೇನ್ ಸೀರೀಸ್ ಹೋಯ್ತು, ನೆಕ್ಸ್ಟ್ ಮ್ಯಾಚ್ ಏನಾದರೂ ಗೆದ್ರೆ ಸೀರೀಸ್ ಡ್ರಾ ಆಗುತ್ತೆ. ಹಾಗಿದ್ರೆ ರೋಹಿತ್ ಕೊಹ್ಲಿ ಟೀಮ್ ಇಂಡಿಯಾದಲ್ಲಿ ಓವರ್ ಸ್ಟೇ ಮಾಡ್ತಾ ಇದ್ದಾರಾ? ಎಲ್ಲಿವರೆಗೂ ರಿಟೈರ್ಮೆಂಟ್ ಪರ್ಸನಲ್ ಕಾಲ್ ಅನ್ನೋ ಹೇಳಿಕೆ ಕೊಡ್ತಾ ಕೂರೋದು? BCCI ಈಗಲಾದರೂ ಬೆನ್ನು ಮೂಳೆಯನ್ನು ತೋರಿಸುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಕೈಕೊಟ್ಟ ದಿಗ್ಗಜರು, ಟೆಸ್ಟ್ ಚಾಂಪಿಯನ್ಶಿಪ್ ಕನಸು ಭಗ್ನ. ಸ್ನೇಹಿತರೆ, ವಿರಾಟ್ ಮತ್ತು ರೋಹಿತ್ ಭಾರತದ ಅಪ್ರತಿಮ ಆಟಗಾರರು, ಗ್ರೇಟ್ ಪ್ಲೇಯರ್ಸ್, ಯಾವುದೇ ಡೌಟ್ ಇಲ್ಲ. ಇಡೀ ಪಂದ್ಯವನ್ನು ತಮ್ಮ ಹೆಗಲ ಮೇಲೆ ಹಾಕೊಂಡು ದಡ ಮುಟ್ಟಿಸಿದ ಆಟಗಳು ನೂರಾರಿವೆ. ದಶಕಗಳಿಂದ ಹೆಚ್ಚು ಕಾಲ ಈ ಜೋಡಿ ಭಾರತವನ್ನು ಗೆಲ್ಲಿಸ್ಕೊಂಡೇ ಬಂದಿದೆ. ಕಟ್ಟ ಕಡೆ ವಿಕೆಟ್ ಇದ್ದಾಗಲೂ ಆ ಬದಿ ರೋಹಿತ್ ಇಲ್ಲ ವಿರಾಟ್ ಇದ್ರೆ ಅವರಿಬ್ಬರಿದ್ದಾರೆ ಬಿಡು, ಟೆನ್ಷನ್ ಇಲ್ಲ, ಗೆಲ್ಲಿಸ್ತಾರೆ ಅನ್ನೋ ಧೈರ್ಯ ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಿಶ್ವ ದಿಗ್ಗಜರ ಆಟ ನೋಡಿ ಇಡೀ ಕ್ರಿಕೆಟ್ ಲೋಕ ಬೆಚ್ಚಿ ಬಿದ್ದಿದೆ. ಅದರಲ್ಲೂ ಮೆಲ್ಬರ್ನ್ನಂತಹ ಜಗತ್ತಿನ ಸರ್ವಶ್ರೇಷ್ಠ ಕ್ರೀಡಾಂಗಣದಲ್ಲಿ ಈ ಕ್ರಿಕೆಟ್ ಧ್ರುವ ತಾರೆಗಳು ನಡೆದುಕೊಂಡ ರೀತಿ ನಿಜಕ್ಕೂ ಬೇಸರ ತರಿಸ್ತಾ ಇದೆ. ಕಡೆ ದಿನ ಭಾರತಕ್ಕೆ 340 ರನ್ ಬೇಕಾಗಿತ್ತು, 92 ಓವರ್ ಬಾಕಿ ಇದ್ದು. ರೋಹಿತ್ ಕೊಹ್ಲಿಗೆ ಹೇಳಿ ಮಾಡಿಸಿದ ಆಟ ಡ್ರಾನು ಮಾಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಸಣ್ಣ ಮಟ್ಟದ ಪ್ರತಿರೋಧ ತೋರಿಸದೆ ವಿಕೆಟ್ ಒಪ್ಪಿಸ್ತಾನೆ ಹೋದರು. ಇಬ್ಬರು ಶಾಟ್ ಆಡೋಕೆ ಹೋಗಿ 3 ರನ್ 5 ರನ್ಗೆ ಪೆವಿಲಿಯನ್ ಸೇರಿದ್ರು. 2 ಅವಾಯ್ಡ್ ಮಾಡಬಹುದಾಗಿದ್ದಂಥ ಶಾಟ್ಸ್. ಆದರೆ ಯಂಗ್ಸ್ಟರ್ಸ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಪಾಠ ಮಾಡೋ ಈ ಅನುಭವಿಗಳು ಅವಾಯ್ಡ್ ಮಾಡಲಿಲ್ಲ. ಈ ಮ್ಯಾಚ್ನಲ್ಲಿ ಕಾಂಗೂರುಗಳ ನಂಬರ್ 10, ನಂಬರ್ 11 ನಥನ್ ಲಯಾನ್, ಸ್ಕಾಟ್ ಬೋಲಂಡ್ ಇಬ್ಬರು ಅಪ್ಪಟ ಬೌಲರ್ಸ್. ಕಮಿನ್ಸ್, ಸ್ಟಾರ್ಕರ್ ಅಂತ ಅಲ್ಪ ಸ್ವಲ್ಪ ಬ್ಯಾಟಿಂಗ್ ಮಾಡೋರಲ್ಲ, ಅವರು ಕೂಡ 70 ಬಾಲ್ 100 ಬಾಲ್ ಫೇಸ್ ಮಾಡಿದ್ರು, 30-50 ಸ್ಕೋರ್ ಮಾಡಿದ್ರು. ಆದರೆ ನಮ್ಮ ಪ್ರೀಮಿಯಂ ಬ್ಯಾಟರ್ಸ್ 3, 5, 9, 0, KL ರಾಹುಲ್ 0, ಇಂಪಾರ್ಟೆಂಟ್ ಮ್ಯಾಚಲ್ಲಿ ಡಕ್ ಈ ರೀತಿ ಹೋದರು. ಕನಿಷ್ಠ ಒಂದು 50 ಬಾಲ್ ಫೇಸ್ ಮಾಡಲಿಲ್ಲ ಅವರು. ಪರಿಣಾಮ ಭಾರತ 184 ರನ್ಗಳಿಂದ ಹೀನಾಯವಾಗಿ ಸೋಲ್ತು. ಇದರಿಂದ 5 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಆಸ್ಟ್ರೇಲಿಯಾ ಈಗ 2-1 ಮುನ್ನಡೆ ಪಡೆದಿದೆ. ಭಾರತ ಸರಣಿ ಗೆಲ್ಲೋ ಅವಕಾಶ ಕಳ್ಕೊಂಡಿದೆ. 2016ರಿಂದ ಇದುವರೆಗೂ ಭಾರತ ಯಾವತ್ತೂ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸೀರೀಸ್ ಸೋತಿಲ್ಲ. ಈಗ ಆ ರೆಕಾರ್ಡ್ಗೆ ಕುತ್ತು ಬಂದಿದೆ. ಸಿಡ್ನಿಯಲ್ಲಿ ನಡೆಯೋ ಕೊನೆ ಪಂದ್ಯ ಭಾರತ ಗೆಲ್ಲದೆ ಹೋದರೆ ದಶಕದಲ್ಲೇ ಮೊದಲ ಬಾರಿಗೆ ಕಾಂಗೂರುಗಳು ಭಾರತದ ಮೇಲೆ ಪ್ರಾಬಲ್ಯ ಸಾಧಿಸಿದಂಗಾಗುತ್ತೆ. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್, ಭಾರತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಹೋಗುವ ಅವಕಾಶವನ್ನು ಆಲ್ಮೋಸ್ಟ್ ಕಳ್ಕೊಂಡಿದೆ. ಆಲ್ರೆಡಿ ಸೌತ್ ಆಫ್ರಿಕಾ ಆಯ್ಕೆಯಾಗಿದ್ದು ಆಸ್ಟ್ರೇಲಿಯಾ ಕೂಡ ಫೈನಲ್ನಲ್ಲಿ ಒಂದು ಕಾಲಿಟ್ಟಿದೆ. ಭಾರತ ಈಗ ಫೈನಲ್ಗೆ ಹೋಗಬೇಕು ಅಂದರೆ ಸಿಡ್ನಿಯಲ್ಲಿ ಗೆಲ್ಲೋದಲ್ಲದೆ ಶ್ರೀಲಂಕಾ ಆಸ್ಟ್ರೇಲಿಯಾನ ಕನಿಷ್ಠ 1-0 ಅಂತರದಲ್ಲಿ ಸೋಲಿಸಬೇಕು. ಇದು ಅಸಾಧ್ಯ. WTC ಆರಂಭ ಆದಾಗಿನಿಂದ ಭಾರತ ಫೈನಲ್ ಬಿಟ್ಟುಕೊಟ್ಟಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಈ ರೀತಿ ಹೀನಾಯವಾದಂಥ ಅವಮಾನ ಆಗೋ ರೀತಿಯಾಗಿದೆ ಭಾರತಕ್ಕೆ. ಇತಿಹಾಸ ಬರೆದ ರೋಕೋ, ಕಳಪೆ ದಾಖಲೆಗಳ ಸಾಲು ಸಾಲು ಸಾಧನೆ. ಇದೊಂದು ಮ್ಯಾಚ್ ಅಲ್ಲ, ಇಡೀ ವರ್ಷ ರೋಹಿತ್ ಕೊಹ್ಲಿ ಹೀಗೇ ಫೇಲ್ ಆಗಿದ್ದಾರೆ. ಮಧ್ಯೆ ಮಧ್ಯೆ ಒಂದೊಂದು ಪರ್ಫಾರ್ಮೆನ್ಸಸ್ ಬಿಟ್ಟರೆ ಈ ವರ್ಷ ಇವರು ಗಳಿಸಿದ ರನ್ ಲೆಕ್ಕ ಹಾಕಿದ್ರೆ ವಿಶ್ವ ದಿಗ್ಗಜ ಬೌಲರ್ಗಳನ್ನು ಬೆಂಡೆತ್ತಿದ್ದ ಭಾರತದ ಹೆಮ್ಮೆಯ ಬ್ಯಾಟರಿಗಳು ಇವರೇನಾ ಅನ್ನೋ ಅನುಮಾನ ಮೂಡುತ್ತೆ. ರೋಹಿತ್ ಈ ವರ್ಷ 14 ಮ್ಯಾಚ್ ಆಡಿ 619 ರನ್ ಗಳಿಸಿದ್ದಾರೆ, 24.76 ಆವರೇಜ್. ಬೌಲರ್ಸ್ ಇರುತ್ತೆ ಕೆಲವೊಂದ್ಸಲ ಇಷ್ಟು ಆವರೇಜ್. ಕೇವಲ ಈ ಕ್ರಿಕೆಟ್ ಸೀಸನ್ ಅಷ್ಟೇ ಹಿಡಿದ್ರೆ ರೋಹಿತ್ ಇನ್ನೂ ದುರಾದೃಷ್ಟ. 15 ಇನ್ನಿಂಗ್ಸ್ನಲ್ಲಿ ರೋಹಿತ್ 10.93 ಆವರೇಜ್, 10.93. ಕ್ರಿಕೆಟ್ ಇತಿಹಾಸದಲ್ಲೇ ಟಾಪ್ 7 ಬ್ಯಾಟರ್ಗಳಲ್ಲಿ ಅತ್ಯಂತ ಕಳಪೆ ಆವರೇಜ್ ಇದು. ಈ ಆಸ್ಟ್ರೇಲಿಯಾ ಸೀರೀಸ್ ತೆಗಿರಿ, 3 ರನ್ 6 ರನ್ 10 ರನ್ 3 ರನ್ 9 ರನ್ ಟೆಲಿಫೋನ್ ನಂಬರ್ ಥರ ಸ್ಕೋರ್ ಮಾಡಿದ್ದಾರೆ. ತಂಡದ ಕ್ಯಾಪ್ಟನ್ದು 6.2 ಆವರೇಜ್ ಇದೆ ಈ ಸೀರೀಸಲ್ಲಿ. ಆಸ್ಟ್ರೇಲಿಯಾಗೆ ಕಾಲಿಟ್ಟ ನಾಯಕರಲ್ಲೇ ಅತ್ಯಂತ ಕಳಪೆ ಇದು ನಂಬರ್ಸ್. ಈ ಕ್ರಿಕೆಟ್ ಋತುವಿನಲ್ಲಿ ರೋಹಿತ್ 10 ಸಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಾರೆ. ಇದು ಕೂಡ ಹಿಸ್ಟ್ರಿನೇ. ಕೊಹ್ಲಿ ಕೂಡ ಅಷ್ಟೇ. ಇಂಥ ಅಪಮಾನಕಾರಿ ಲಿಸ್ಟ್ನಲ್ಲಿ ಪ್ರಸ್ತುತ ಆಟಗಾರರಲ್ಲಿ ಸೆಕೆಂಡ್ ಇದ್ದಾರೆ. 9 ಸಲ ಸಿಂಗಲ್ ಡಿಜಿಟ್ಗೆ ಪೆವಿಲಿಯನ್ ಸೇರಿದ್ದಾರೆ. ಇವರು ಕೂಡ ಈ ವರ್ಷ 10 ಮ್ಯಾಚ್ ಆಡಿ ಬರೀ 417 ರನ್ ಗಳಿಸಿದ್ದಾರೆ. ಇನ್ನಿಂಗ್ಸ್ ಕೂಡ ಅಪ್ಲೈ ಮಾಡಿ ಅವರೇಜ್ ತೆಗೆದರೆ 24.52 ಕಳಪೆ ಸರಾಸರಿ ಸಾಧನೆ ಮಾಡಿದ್ದಾರೆ. ಇನ್ನು ಕೇವಲ ಲೋ ಸ್ಕೋರ್ ಅಂತಷ್ಟೇ ಅಲ್ಲ, ಔಟ್ ಆಗ್ತಿರೋ ರೀತಿ ಕೂಡ ಒಂದೇ ಥರ.
ಹೊಸ ಬಾಲ್ ಫೇಸ್ ಮಾಡುವಾಗ ಲೆಫ್ಟ್ ಆರ್ಮ್ ಬೌಲರ್ ಎದುರು ರೋಹಿತ್ಗೆ ಆಡೋಕ್ಕಾಗ್ತಾ ಇಲ್ಲ. ನಿರಂತರವಾಗಿ LBW ಆಗ್ತಾ ಇದ್ದಾರೆ. 10 ಸಲ ವಿಕೆಟ್ ಒಪ್ಪಿಸಿರೋದ್ರಲ್ಲಿ 6 ಸಲ ಈ ರೀತಿ ಔಟ್ ಆಗಿದ್ದಾರೆ. ಡ್ಯಾಡಿ 100ಗಳನ್ನು ಬಾರಿಸ್ತಾ ಇದ್ದ ವ್ಯಕ್ತಿ ಡಬಲ್ ಡಿಜಿಟ್ ಮುಟ್ಟೋಕು ತಿಣುಕಾಡ್ತಿದ್ದಾರೆ. ಬಹುಶಃ ODI T20ಯಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಬೇಕು, ಪವರ್ ಪ್ಲೇಲಿ ಚೆಂಡಾಡಬೇಕು ಅನ್ನೋ ಅಪ್ರೋಚ್ ರೋಹಿತ್ರ ಡಿಫೆನ್ಸನ್ನು ಮುಗಿಸಾಕಿದೆಯೋ ಅಂತ ಅನ್ಸುತ್ತೆ. ಮುಂಚಿನಂತೆ ನೋಡ್ಕೊಂಡು ಆಡಬೇಕು, ರಿಸ್ಕ್ ಅವಾಯ್ಡ್ ಮಾಡಬೇಕು. ಒಂದಷ್ಟು ಹೊತ್ತು ಕ್ರೀಸ್ನಲ್ಲಿ ಕಾಲ ಕಳೆದು ಪಿಚ್ಚನ್ನು ಸ್ಟಡಿ ಮಾಡಿ, ಮ್ಯಾಚ್ ಸಿಚುವೇಶನ್ ಸ್ಟಡಿ ಮಾಡಿ, ಆಮೇಲೆ ನಿಧಾನಕ್ಕೆ ಬ್ಯಾಟಿಂಗ್ ಅಪ್ರೋಚನ್ನು ಸೆಟ್ ಮಾಡ್ಕೋಬೇಕು ಅನ್ನೋ ಮೈಂಡ್ ಸೆಟ್ಟೇ ಕಾಣಿಸ್ತಿಲ್ಲ. ಎಲ್ಲ ಉಲ್ಟಾ ಮಾಡ್ತಿದ್ದಾರೆ. 4-5 ಬಾಲ್ ಆಡಿದ ತಕ್ಷಣ ರಿಲೀಸ್ ಶಾಟ್ ಆಡೋಕೆ ಹೋಗಿ ಔಟ್ ಆಗ್ತಿದ್ದಾರೆ. ಅತ್ತ ಕೊಹ್ಲಿ ಕೂಡ ಅಷ್ಟೇ, 4th ಸ್ಟಂಪ್ ಲೈನ್ನಲ್ಲಿ 4 ಬಾಲ್ ಹಾಕಿದ್ರೆ ವಿರಾಟ್ ಔಟ್ ಆಗ್ತಾರೆ ಅಂತ ಈಗ ಮಕ್ಕಳಿಗೂ ಕೂಡ ಅರ್ಥ ಆಗೋಕೆ ಶುರುವಾಗಿದೆ. ಕೊಹ್ಲಿ ಆಡುವಾಗ ಪ್ರತಿ ಸಲ ಆ ಲೈನ್ನಲ್ಲಿ ಬಾಲ್ ಬಂದಾಗ ಪ್ರತಿಯೊಬ್ಬ ಕೊಹ್ಲಿ ಅಭಿಮಾನಿನೂ ಬೇಡ ಗುರು, ಆ ಶಾಟ್ ಮಾತ್ರ ಬೇಡ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳೋ ರೀತಿ. ಆದರೆ ಮೋಸ್ಟ್ ಆಫ್ ದ ಟೈಮ್ ಕೊಹ್ಲಿ ಅದೇ ರೀತಿ ಔಟ್ ಆಗಿರ್ತಾರೆ. 2004ರಲ್ಲಿ ಹೀಗೆ ಸಚಿನ್ ಪದೇ ಔಟ್ ಆಗ್ತಿದ್ದಾಗ ಸಿಡ್ನಿ ಪಂದ್ಯದಲ್ಲಿ ಒಂದಿಡೀ ಮ್ಯಾಚ್ ಒಂದೇ ಒಂದು ಕವರ್ ಡ್ರೈವ್ ಹೊಡೆದೆ ಕೇವಲ ಲೆಗ್ ಸೈಡ್ ಆಡಿಕೊಂಡು ಡಬಲ್ ಸೆಂಚುರಿ ಬಾರಿಸಿದ್ರು. ಆದರೆ ಕೊಹ್ಲಿ ಆ ರೀತಿ ತಾಳ್ಮೆಯನ್ನು, ಮೆಚುರಿಟಿಯನ್ನು ತೋರಿಸ್ತಾನೆ ಇಲ್ಲ. ಏನಾಯ್ತು ಅವರಿಗೆ ಇದ್ದಕ್ಕಿದ್ದಂತೆ ಇವರಿವರಿಗೆ ಅಂತ ಗೊತ್ತಾಗ್ತಿಲ್ಲ. ಸದಾ ಅಸ್ಥಿರತೆಯಿಂದ ಪರದಾಡ್ತಿದ್ದ, ಈಗಲೂ ಪರದಾಡ್ತಿರೋ, ಮಧ್ಯ ಆಗಾಗ ಚಿಗುರುಕೊಳ್ಳೋ KL ರಾಹುಲ್ ಕೂಡ ಈಗ ಬಾಲ್ ತಮ್ಮ ಬಾಡಿ ಹತ್ರ ಬರೋವರೆಗೂ ವೆಯ್ಟ್ ಮಾಡ್ತಾರೆ, ಸಾಫ್ಟ್ ಹ್ಯಾಂಡ್ಸಿಂದ ಆಡ್ತಾರೆ. ಈ ಸೀರೀಸ್ನಲ್ಲಿ ಭಾರತದ ಬೆಸ್ಟ್ ಬ್ಯಾಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇರೋದ್ರಲ್ಲಿ ಅವರೇ KL ರಾಹುಲೇ ಒಂದು ಮಟ್ಟಿಗೆ ಮರ್ಯಾದೆ ಉಳಿಸಿರೋದು. ಆದರೆ ಕೊಹ್ಲಿ ತಮ್ಮ ಕವರ್ ಡ್ರೈವ್ ತುಡಿತ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಒಂದು ಕಾಲದಲ್ಲಿ ವಿಶ್ವದ ಶ್ರೇಷ್ಠ ಬ್ಯಾಟರ್ ಪಟ್ಟ ತಂದುಕೊಟ್ಟ ಅದೇ ಕವರ್ ಡ್ರೈವ್ ಅವರಿಗೆ ಮುಳ್ಳಾಗ್ತಾ ಇದೆ ಈಗ. ಹೀಗೆ ಇಬ್ಬರು ಕಳೆದ 1 ವರ್ಷದಲ್ಲಿ ಕ್ರೂಷಿಯಲ್ ಟೈಮ್ನಲ್ಲಿ ಕೈ ಹಿಡಿತಾನೇ ಇಲ್ಲ. ಹೋಗ್ಲಿ, ತಮ್ಮ ಬ್ಯಾಟಿಂಗ್ನ ಟೆಕ್ನಿಕಲ್ ಸಮಸ್ಯೆ ಸರಿಪಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ, ಅದು ಇಲ್ಲ. ಬ್ಯಾಟಿಂಗ್ ಸರಿ ಹೋಗಬೇಕು ಅಂದರೆ ರಣಜಿ, ವಿಜಯ್ ಹಜಾರೆ ಇಲ್ಲೆಲ್ಲ ಆಡಬೇಕು, ಹೆಚ್ಚೆಚ್ಚು ಆಡಬೇಕು. ಅಲ್ಲೆಲ್ಲ ಪ್ರಯೋಗಕ್ಕೆ ಜಾಸ್ತಿ ಟೈಮ್ ಇರುತ್ತೆ, ಸ್ಪೇಸ್ ಇರುತ್ತೆ. ಆದರೆ ಇವರಿಬ್ಬರು ಕಳೆದ 8-10 ವರ್ಷಗಳಲ್ಲಿ ನಾವು ಬಿಗ್ ಬಾಸ್ಗಳು ಅಂಥೇಳಿ ಇದೆಲ್ಲ ಮಕ್ಕಳು ಆಡೋದು ಅಂಥೇಳಿ ಇವರು ಆಡಲೇ ಇಲ್ಲ, ರಣಜಿ ಆಡಲೇ ಇಲ್ಲ. ಇವರು ಕಳಪೆ ಕ್ಯಾಪ್ಟನ್ಸಿ, ಟೀಮ್ ಕಾಂಬಿನೇಷನ್ ಹಾಳು. ಏನೋ ರೋಹಿತ್ರ ಬ್ಯಾಟಿಂಗ್ ವೈಫಲ್ಯ ಅವರ ಕ್ಯಾಪ್ಟನ್ಸಿ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಪ್ರೊಯಾಕ್ಟಿವ್ ಆಗಿ ಥಿಂಕ್ ಮಾಡ್ತಿಲ್ಲ, ಕ್ಯಾಪ್ಟನ್ಸಿಯಲ್ಲಿ ಚುರುಕುತನ ಇಲ್ಲ, ಹೊಸಬರಿಗೆ ಬೈಕೊಂಡು ಓಡಾಡ್ತಿರ್ತಾರೆ. ಫೀಲ್ಡ್ ಸೆಟ್ಟಿಂಗ್ನಲ್ಲಿ ತುಂಬ ಎಡವಟ್ಟು ಮಾಡ್ತಿದ್ದಾರೆ. ಟ್ರಾವಿಸ್ ಹೆಡ್ 3 ವರ್ಷದಿಂದ ಭಾರತವನ್ನು ಕಾಡ್ತಾ ಇದ್ರು. ಅವರಿಗೊಂದು ಪ್ರತಿತಂತ್ರ ಹೆಣೆಯೋಕ್ಕಾಗ್ತಾ ಇಲ್ಲ ಇವರಿಗೆ. ಅಪೋಸಿಷನ್ ಸ್ವಲ್ಪ ಡಾಮಿನೇಟ್ ಮಾಡೋಕೆ ಶುರು ಮಾಡಿದ್ರೆ ಬೇಗ ಕೈ ಚೆಲ್ಲಿಬಿಡ್ತಾರೆ. ಡಿಫೆನ್ಸಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಆ ಯಶಸ್ವಿ ಜೈಸ್ವಾಲ್ ಸಿಲ್ಲಿ ಪಾಯಿಂಟ್ನಲ್ಲಿ ನಿಂತಿದ್ದಾಗ ಒಂದು ಹಾಫ್ ಅಪಾರ್ಚುನಿಟಿ ಕ್ರಿಯೇಟ್ ಆಯಿತು. ಅಲ್ಲಿ ಕ್ಯಾಚ್ ಇರಲಿಲ್ಲ ಅದು, ಬಟ್ ಸ್ಟಿಲ್ ಅವರು ಕೂತ್ಕೊಂಡಿರಲಿಲ್ಲ, ಕುಕ್ಕರ್ಗಾಲ ಕೂರ್ಬೇಕಲ್ಲ, ಅಲ್ಲಿ ಕೂತಿರಲಿಲ್ಲ, ಸ್ವಲ್ಪ ನಿಂತ್ಕೊಂಡು ಥರ ಇದ್ರು ಅವರು. ಅದಕ್ಕೆ ರೋಹಿತ್ ಬೈದರು ಅವರು, ಏನೋ ರಣಜಿ ಆಡ್ತಿದೀಯನ ನೀನು, ಕುತ್ಕೋ, ಬ್ಯಾಟ್ಸ್ಮನ್ ಬಾಲ್ ಆಡೋ ತನಕ ಕುತ್ಕೊಂಡೇ ಇರಬೇಕು ಅಂಥೇಳಿ ಗದರಿದ್ರು. ಇಷ್ಟೆಲ್ಲ ಗೊತ್ತಿರುವಂಥ ರೋಹಿತ್ ಡಬಲ್ ಡಿಜಿಟ್ ಯಾಕೆ ಸ್ವಾಮಿ ಮಾಡೋಕ್ಕಾಗಲಿಲ್ಲ, 10 ರನ್ ಸ್ವಾಮಿ ಯಾಕೆ ದಾಟೋಕ್ಕಾಗಲಿಲ್ಲ ಇವರಿಗೆ ಅಷ್ಟೊಂದು ಇನ್ನಿಂಗ್ಸ್ಗಳಲ್ಲಿ? ಇದೆಲ್ಲದರ ಫಲವಾಗಿ ಈ ಕ್ರಿಕೆಟ್ ಸೀಸನ್ನಲ್ಲಿ ಭಾರತ ಬರೋಬ್ಬರಿ 5 ಟೆಸ್ಟ್ ಸೋತಿದೆ. 2000 ನಂತರ ಭಾರತ ಈ ಥರ ಒಂದೇ ಸೀಸನ್ನಲ್ಲಿ 5 ಮ್ಯಾಚ್ ಸೋಲ್ತಿರೋದು ಇದೇ ಮೊದಲು. ನ್ಯೂಜಿಲೆಂಡ್ ವಿರುದ್ಧ 3-0 ವೈಟ್ ವಾಶ್ ಆಗಿತ್ತು. 12 ವರ್ಷದಲ್ಲಿ ಮೊದಲ ಬಾರಿಗೆ ಭಾರತ ತವರಲ್ಲಿ ಸೋತಿತ್ತು. ರೋಹಿತ್ ಭಾರತದ ಕ್ಯಾಪ್ಟನ್ ಆಗಿ ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ಮ್ಯಾಚ್ ಸೋತಿರೋ ದಾಖಲೆ ಮಾಡಿದ್ದಾರೆ. ಅಲ್ಲದೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಈ ವರ್ಷ 6 ಸಲ 160ಕ್ಕಿಂತ ಕಮ್ಮಿ ಸ್ಕೋರ್ಗೆ ಆಲ್ಔಟ್ ಆಗಿದೆ. ಕೊನೆಯ ಬಾರಿ 1950-59ನಲ್ಲಿ ಇಷ್ಟು ಕಳಪೆ ಇತ್ತು, ಅಷ್ಟು ಹಿಂದೆ. ಏನೋ ರೋಹಿತ್ರಿಂದ ಟೀಮ್ ಕಾಂಬಿನೇಷನ್ ಕೂಡ ಹಾಳಾಗ್ತಿದೆ. ಫಸ್ಟ್ ಮ್ಯಾಚಲ್ಲಿ ಟೀಮ್ ಚೆನ್ನಾಗಿತ್ತು, ಆದರೆ ರೋಹಿತ್ ಎಂಟ್ರಿಯಿಂದ ಎಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಯುವ ಪ್ರತಿಭೆ ಗಿಲ್ ಆಚೆ ಕೂರಬೇಕಾಯಿತು. ಓಪನಿಂಗ್ನಲ್ಲಿ ಚೆನ್ನಾಗಿ ಆಡ್ತಿದ್ದ KL 1 ಡೌನ್ ಆಡಬೇಕಾಯಿತು. ಸಾಕು ರೋಕೋ, ಬ್ಯಾಟ್ ಕೆಳಗಿಡಿ. ಹೀಗಾಗಿ ರೋಹಿತ್ ಅಣ್ಣ ನಿವೃತ್ತಿ ಹೇಳೋ ಟೈಮ್ ಬಂದಿದೆ ಅಂತ ಜೋರಾಗಿ ಚರ್ಚೆ ಆಗ್ತಿದೆ. ಕೊಹ್ಲಿ ಕೂಡ ಬಗ್ಗೆ ವಿಚಾರ ಮಾಡಬೇಕು ಅಂತ ಸಜೆಷನ್ ಶುರುವಾಗಿದೆ. ಫಸ್ಟ್ ಮ್ಯಾಚಲ್ಲಿ ಬೂಮ್ರಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದರು, ಮ್ಯಾಚ್ ಗೆಲ್ಲಿಸಿದರು, ನಾಯಕತ್ವಕ್ಕೆ ರೆಡಿ ಆಗಿದ್ದಾರೆ. ಅತ್ತ ರೋಹಿತ್ ಕೊಹ್ಲಿ ಜಾಗಕ್ಕೆ ಆಡೋಕೆ ಧ್ರುವ್ ಜುರೇಲ್, ಸರ್ಫರಾಜ್ ಖಾನ್, ಅಭಿಮನ್ಯು ಈಶ್ವರನ್ರಂತಹ ಪ್ರತಿಭೆಗಳು ಕಾಯ್ತಿದ್ದಾರೆ. ರಣಜಿಯಲ್ಲಿ ಇನ್ನೂ ಈ ಥರ 10 ಟ್ಯಾಲೆಂಟ್ಗಳು ಲೈನ್ನಲ್ಲಿದ್ದಾರೆ. ಬಹಳ ಜನ ಇವರೇನು ಆಡ್ಬಿಡ್ತಾರೆ ಅಂತ ಅನ್ಕೋಬೋದು, ಆದರೆ ನಿತೀಶ್ ರೆಡ್ಡಿನ ಆಡಿಸದೆ ಹೋಗಿದ್ದಿದ್ರೆ ಈ ಟ್ಯಾಲೆಂಟ್ ಹೆಂಗೆ ಗೊತ್ತಾಗ್ತಿತ್ತು? ನಾವಿಲ್ಲಿ ಸೀನಿಯರ್ ಆಟಗಾರರು ಅಂತ 2-3 ಸೀಟ್ನ ವರ್ಷಗಳ ಕಾಲ ಆಡಿಲ್ಲ ಅಂದರೂ ಇಟ್ಕೊಂಡು ಕೂರೋದು ಹೆಂಗೆ? ಹೀಗಾಗಿ ಹೊಸ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇಲ್ಲ. ಭಾರತ ಕ್ರಿಕೆಟ್ನಲ್ಲಿ ವ್ಯಕ್ತಿ ಪೂಜೆ ಮಾಡೋದನ್ನು ನಿಲ್ಲಿಸಬೇಕು. ಸಚಿನ್ ಕೂಡ ರಿಟೈರ್ಮೆಂಟ್ ಡಿಲೇ ಮಾಡಿದ್ರು, ಆದರೆ ತಂಡಕ್ಕೆ ಇಷ್ಟು ಭಾರ ಆಗಿರಲಿಲ್ಲ. ಫಾರ್ಮ್ ಕಳೆದುಕೊಂಡಿದ್ರು ಅಂತ ಪೂಜಾರ, ರಹಾನೆ ಅವ್ರನ್ನ ಡ್ರಾಪ್ ಮಾಡಿದ BCCI ರೋಹಿತ್ ಕೊಹ್ಲಿಗೂ ಅದೇ ಮಾನದಂಡ ಅಪ್ಲೈ ಮಾಡಬೇಕು. ಇನ್ನು ರೋಹಿತ್ ಕೊಹ್ಲಿ ಕೂಡ ಬಗ್ಗೆ ಥಿಂಕ್ ಮಾಡಬೇಕು. ಅಂತಹ ದಿಗ್ಗಜ ಬೌಲರ್, ಆಲ್ರೌಂಡರ್ ಅಶ್ವಿನ್ ರೇ ತಮ್ಮ ವೃತ್ತಿ ಜೀವನ ಪೀಕ್ನಲ್ಲಿದ್ದಾಗ ವಿಕೆಟ್ ಮೇಲೆ ವಿಕೆಟ್ ತೆಗಿತಿದ್ದಾಗ ರಿಟೈರ್ಮೆಂಟ್ ಹೇಳಿ ಹೋದರು. ಅವರೇನು ಫಾರ್ಮ್ ಕಳ್ಕೊಂಡಿರಲಿಲ್ಲ. ಹಂಗೆ ನೋಡಿದ್ರೆ ನಮ್ಮ ಹತ್ರ ಅವರ ರಿಪ್ಲೇಸ್ಮೆಂಟೇ ಇನ್ನೂ ಕೂಡ ಕರೆಕ್ಟಾಗಿಲ್ಲ. ಆದರೂ ಟೀಮಿಗೆ ಹೊರೆ ಆಗಬಾರ್ದು, ನಾನು ಆಡದೆ,
ಯುವ ಆಟಗಾರರಿಗೆ ಜಾಗ ಮಾಡಿಕೊಡ್ಬೇಕು ಅಂತ ಹೊರ ನಡೆದ್ರು. ರೋಹಿತ್ ಕೊಹ್ಲಿ ಕೂಡ ಅಂತ ಪ್ರಬುದ್ಧತೆಯನ್ನು ತೋರಿಸ್ಬೇಕು. ಆಸ್ಟ್ರೇಲಿಯಾ ಟೀಮ್ ನೋಡಿ, ಒಂದು ಸೀರೀಸ್ 2 ಸೀರೀಸ್ ಆಡಿಲ್ಲ ಅಂದರೆ ಮತ್ತೊಂದು 2 ಸೀರೀಸ್ ಕೂರಿಸ್ತಾರೆ. ಎಂಥ ದೊಡ್ಡ ಸ್ಟೀವ್ ಸ್ಮಿತ್ತೇ ಇರಲಿ, ಕ್ಯಾಪ್ಟನ್ ಕಮಿನ್ಸೇ ಇರಲಿ, ಹೂ ಎವರ್ ಇಟ್ ಈಸ್, ಯಾರೇ ಇರಲಿ, ಮುಲಾಜಿಲ್ಲೇ ಚೇಂಜ್ ಮಾಡಿಬಿಡ್ತಾರೆ. ಒಂದು ಇಡೀ ದೇಶವನ್ನು ಪ್ರತಿನಿಧಿಸೋ ಟೀಮ್ ಇದು. ಫ್ಯಾನಿಸಮ್ ಮಾಡ್ತಾ ಕೂರಕ್ಕೆ ಏನು ಭಾರತದ ರಾಷ್ಟ್ರೀಯ ಟೀಮ್ ಒಂದು ಫ್ಯಾನ್ ಅಸೋಸಿಯೇಷನ್ ಅಲ್ಲ, ಅದು ಫ್ಯಾನ್ ಕ್ಲಬ್ ಅಲ್ಲ ಅದು. ಆ ರೀತಿಯ ಒಂದು ಅಪ್ರೋಚನ್ನು BCCI ಕೂಡ ತೋರಿಸ್ಬೇಕು. ಇವರು ಗ್ರೇಟ್ ಪ್ಲೇಯರ್ಸ್, ಚೆನ್ನಾಗಿ ಆಡಿದ್ದಾರೆ, ಪೀಕ್ನಲ್ಲಿದ್ದಾರೆ. ಪೀಕ್ನಲ್ಲಿ ಇರೋ ಟೈಮ್ನಲ್ಲಿ ಅಯ್ಯೋ ಯಾಕಿದ್ದೀರಾ ಅಂತ ಹೇಳಿಸ್ಕೊಳ್ಳದೆ ಅವರು ಹೊರಡಬೇಕು. ಆಗ್ತಿಲ್ಲ ಅಂತ ಅವ್ರಿಗೆ ತೋಚಿದ ತಕ್ಷಣ MS ಧೋನಿ ಏನು ಮಾಡಿದ್ರು, ಓ ಯಾಕಿದ್ದೀರಾ ಟೀಮ್ನಲ್ಲಿ, ಅಯ್ಯೋ ಯಾಕಿದ್ದೀರಾ ಅಂತ ಹೇಳಿಸ್ಕೊಂಡ್ರೆ ಯಾವತ್ತಾರು? ಯಾವುದ್ರಲ್ಲೂ ಹೇಳಿಸ್ಕೊಂಡಿಲ್ಲ. ಒಂದೊಂದಾಗಿ ಯಂಗ್ಸ್ಟರ್ಸ್ನ ಟ್ರೈನ್ ಮಾಡಿ, ಅವರಿದ್ದಂತೆಯೇ ಟ್ರೈನ್ ಮಾಡಿ, ಒಂದಷ್ಟು ಮೆಂಟರ್ಶಿಪ್ ಮಾಡಿ, ಜವಾಬ್ದಾರಿಯಿಂದ ಹೊರಗೆ ಬರ್ತಾ ಟೀಮಿಗೆ ಇಮಿಡಿಯೇಟ್ಲಿ ಏನು ಜರ್ಕ್ ಆಗದಿರೋ ಥರ ನೋಡಿಕೊಂಡು ಅವರು ಕ್ಯಾಪ್ಟನ್ಸಿಯಿಂದ ಇಳಿದು ಆಮೇಲೆ ಟೀಮಿಂದನೇ ಹೊರಗೆ ಹೋದ್ರಲ್ವ. ಇವ್ರಿಗೆ ಅದು ಯಾಕೆ ಹೊಳಿತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.